Welcome to my channel. Today we solve the electrician question paper. ಈ ಎಲೆಕ್ಟ್ರಿಷಿಯನ್ ಕ್ವಶನ್ ಪೇಪರ್ ಮಾತ್ರ ಇರೋದ್ರಲ್ಲಿ ಇದರಲ್ಲಿ ಅನದರ್ ಟ್ರೇಡ್ಸ್ ವೈರ್ಮನ್, ಎಲೆಕ್ಟ್ರೋಪ್ಲೇಟರ್, ಲಿಫ್ಟ್ ಮೆಕ್ಯಾನಿಕ್, ಲಿಫ್ಟ್ ಆ್ಯಂಡ್ ಎಸ್ಕಲೇಟರ್ ಮೆಕ್ಯಾನಿಕ್ ಕೂಡ ಇದರಲ್ಲಿ ಇರುತ್ತೆ. ಇದರಲ್ಲಿ ಟ್ರೇಡ್ ಥಿಯರಿ ಮತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ ಇದೆ. ಇದು 2016 ಬ್ಯಾಚಿಂದು ಸೆಮಿಸ್ಟರ್ 1. ಸೊ ಈಗ ಆಲ್ರೆಡಿ ನಾನು 1ಇಂದ 27 ತನಕ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿದ್ದೀನಿ. ರಿಮೈನಿಂಗ್ ಕ್ವಶನ್ಸ್ ಅಂದರೆ 27ರಿಂದ 50 ತನಕ ಕ್ವಶನ್ಸನ್ನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ 28th ಕ್ವಶನ್. ವಿಚ್ ಟೈಪ್ ಆಫ್ chisel is used for cutting keyways and slats? ಯಾವ ಟೈಪ್ ಆಫ್ ಚಿಸಲನ್ನು ನಾವು ಯೂಸ್ ಮಾಡಬೇಕು? ಕಟಿಂಗ್ ಕೀವೇ ಆ್ಯಂಡ್ ಸ್ಲ್ಯಾಟ್ಸ್. ಒಂದು ಯಾವುದೇ ಒಂದು ಮಿಷಿನಲ್ಲಿ ಒಂದು ಕೀವೇ ಅಂತ ಇರುತ್ತೆ. ಆ ಕೀವೇಯನ್ನು ನಾವು ಕಟ್ ಮಾಡಬೇಕು, ಕೀವೇಯನ್ನು ಗ್ರೂ ಮಾಡಬೇಕು. ಸೊ ಗ್ರೂ ಮಾಡಬೇಕಾದ್ರೆ ಅಲ್ಲೊಂದು ನಾವು ಚಿಸಲನ್ನು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಸ್ಪೆಸಿಫಿಕ್ಕಾಗಿ ಒಂದು ಚಿಸಲನ್ನು ಯೂಸ್ ಮಾಡಬೇಕಾಗುತ್ತೆ. ಆ ಚಿಸಲ್ ನಾರ್ಮಲಿ ಕ್ರಾಸ್ ಕಟ್ ಚಿಸಲನ್ನು ನಾರ್ಮಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದು ಅಂತ ನೋಡೋಣ. ಎ ಫ್ಲಾಟ್ ಚಿಸಲ್ ಅಂತ ಇದೆ, ಇದು ಅಲ್ಲ. ಬಿ ಕ್ರಾಸ್ ಕಟ್ ಚಿಸಲ್ ಅಂದರೆ ಇದೆ. ದಿಸ್ ಈಸ್ ದ 28th ಯಾವುದು ಬಿ ಇಸ್ ದ ರೈಟ್ ಆನ್ಸರ್. ಡೈಮಂಡ್ ಪಾಯಿಂಟ್ ಚಿಸಲ್ ಇದು ಕೂಡ ಅಲ್ಲ. ಹಾಫ್ ರೌಂಡ್ ನೋಸ್ ಚಿಸಲ್ ಕೂಡ ಇದನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ 28th ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್. ಸೊ ನೆಕ್ಸ್ಟ್ ಒನ್ ಈಸ್ 29th. ವಿಚ್ ಡಿವೈಸ್ ಈಸ್ ಯೂಸ್ ಟು ರಿಮೂವ್ ದ ಡ್ರಿಲ್ ಈಸಿಲಿ ಫ್ರಮ್ ದ ಸಾಕೆಟ್ ಅಟ್ ದ ಎಂಡ್ ಆಫ್ ದ ಡ್ರಿಲ್ಲಿಂಗ್ ವರ್ಕ್? ಇಲ್ಲೇನು ಹೇಳಿದಾನ ಅಂದರೆ, ಡ್ರಿಲ್ಲಿಂಗ್ ಮಿಷನ್ನಲ್ಲಿ ಡ್ರಿಲ್ ಬಿಟ್ಟನ್ನು ಫಿಟ್ ಮಾಡ್ತೀವಿ. ಡ್ರಿಲ್ ಬಿಟ್ಟು ಫಿಟ್ಟನ್ನು ಯಾಕೋಸ್ಕರ ಮಾಡ್ತೀವಿ ಅಂದರೆ, ಯಾವುದೋ ಒಂದು ಹೋಲನ್ನು ನಾವು ಹಾಕಬೇಕಾದ್ರೆ ಡ್ರಿಲ್ ಬಿಟ್ ಮುಖಾಂತರ ಹಾಕ್ತೀವಿ. ಸೊ ಆಗ ನಾವು ಕೆಲಸ ಆದ ನಂತರ ಏನು ಮಾಡಬೇಕಾಗುತ್ತೆ? ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಬೇಕಾದ್ರೆ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಹೇಳಬೇಕು. ಸೊ ಜಸ್ಟ್ ಎಕ್ಸಾಂಪಲ್ ನೋಡಿ. ಈಗ ಇದು ಒಂದು ಡ್ರಿಲ್ಲಿಂಗ್ ಮಿಷಿನ್. ಸೊ ಈ ರೀತಿ ಒಂದು ಇದಿರುತ್ತೆ. ಇದರೊಳಗಡೆ ಯಾವುದು ಡ್ರಿಲ್ ಬಿಟ್. ಸೊ ಡ್ರಿಲ್ ಬಿಟ್ಟು ಈ ರೀತಿ ಇರುತ್ತೆ. ಈ ಡ್ರಿಲ್ ಬಿಟ್ಟನ್ನು ನಾವೇನು ಮಾಡಬೇಕಾಗುತ್ತೆ? ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಬೇಕಾದ್ರೆ ನಾರ್ಮಲಿ ಒಂದು ಡ್ರಿಲ್ ಡ್ರಿಫ್ಟ್ ಅಂತ ಇರುತ್ತೆ. ಈ ಡ್ರಿಫ್ಟನ್ನು ನಾವು ಈ ಕಡೆಯಿಂದ ನಾವು ಹ್ಯಾಮ್ರಿಂಗ್ ಮಾಡಿದಾಗ ಈ ಒಂದು ಬಿಟ್ ಏನಾಗುತ್ತೆ? ಹೊರಗಡೆ ಬರುತ್ತೆ. ಹಾಗಾದಾಗ ನಾವಿಲ್ಲಿ ಯೂಸ್ ಮಾಡ್ತಕ್ಕಂಥ ಟೂಲ್ಸ್ ಯಾವುದು? ಡ್ರಿಫ್ಟ್ ಅಂತ ಕರಿತೀವಿ. ಇದಕ್ಕೆ ನಾವು ಡ್ರಿಫ್ಟ್ ಅಂತ ಕರಿತೀವಿ. ಹಾಗಾದಾಗ ನಾವು ಯಾವುದು ಟೂಲ್ಸನ್ನು ಯೂಸ್ ಮಾಡಿಕೊಂಡು ಡ್ರಿಲ್ ಬಿಟ್ಟನ್ನು ರಿಮೂವ್ ಮಾಡಬೇಕು? ಡ್ರಿಫ್ಟ್ ಅಂತ ಕರಿತೀವಿ. ಓಕೆ, ಸೊ ಎ ಟಾಂಗ್ ಅಂತ ಇದೆ, ಇಟ್ ಈಸ್ ನಾಟ್ ರೈಟ್ ಆನ್ಸರ್. ಡ್ರಿಲ್ ಚಕ್ ಅಂತ ಇದೆ, ಇಟ್ ಈಸ್ ನಾಟ್ ಎ ರೈಟ್ ಆನ್ಸರ್. ಇಲ್ಲಿ ಡ್ರಿಫ್ಟ್ ಅಂತ ಇದೆ, ದಿಸ್ ಈಸ್ ದ ರೈಟ್ ಆನ್ಸರ್. ಡಿ ಇಸ್ ದ ಸ್ಲೀವ್ ಅಂತ ಇದೆ, ಇದು ಕೂಡ ನಾಟ್ ರೈಟ್ ಆನ್ಸರ್. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಯಾವುದಕ್ಕೆ? 28th. ಓಕೆ, ನೆಕ್ಸ್ಟ್ ಒನ್. ಹೌ ಮೆನಿ ಟ್ಯಾಪ್ಸ್ ಆರ್ ಇನ್ ಒನ್ ಟ್ಯಾಪ್ ಸೆಟ್? ನಾರ್ಮಲಿ ಯಾವುದೇ ಒಂದು ಟ್ಯಾಪ್ ಸೆಟ್ಟಲ್ಲಿ 3 ಇರುತ್ತೆ. ಹಾಗಾದಾಗ ಇಲ್ಲಿ ಕ್ವಶನ್ಸ್ ಏನು ಕೇಳಿದಾರ? ಒಂದು ಟ್ಯಾಪ್ ಸೆಟ್ಟಲ್ಲಿ ಎಷ್ಟು ಟ್ಯಾಪ್ಗಳಿರುತ್ತೆ? ಫಸ್ಟು, ಸೆಕೆಂಡು, ಥರ್ಡ್ ಇರುತ್ತೆ. ಹಾಗಾದಾಗ ಎ ಅಲ್ಲ, ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿ ಕೂಡ ಅಲ್ಲ, ಡಿ ಕೂಡ ಅಲ್ಲ. ಓಕೆ, ನೆಕ್ಸ್ಟ್. ವಿಚ್ ಒನ್ ಆಫ್ ದ ಟಿನ್ಮನ್ ರಿವಿಟ್ ಫ್ರಮ್ ದ ಫಾಲೋಯಿಂಗ್ ಫಿಗರ್? ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿವಿಟ್ಸ್ ಇದಾವೆ. ಸೊ ಈ ಡಿಫ್ರೆಂಟ್ ಟೈಪಲ್ಲಿ ಇಲ್ಲಿ ಕ್ವಶನ್ನಲ್ಲಿ ಏನಿದೆ? ಕ್ವಶನ್ನು ಟಿನ್ಮನ್ ರಿವಿಟ್ಟು ಇದರಲ್ಲಿ ಯಾವುದು?
ಸೊ ನಾರ್ಮಲಿ ಇದರಲ್ಲಿ ದಿಸ್ ಈಸ್ ದ ಟಿನ್ಮನ್ ರಿವಿಟ್ ಅಂತ ಕರಿತೀವಿ. ದಿಸ್ ಈಸ್ ದ ಫ್ಲಾಟ್ ರಿವಿಟ್ಟು. ಇದು ಏನಪ್ಪ ಅಂದರೆ ರೌಂಡ್ ಹೆಡೆಡ್ ರಿವಿಟ್ಟು. ಇದೇನಪ್ಪ ಅಂದರೆ ಕೌಂಟರ್ ಸಂಕ್ ರಿವಿಟ್. ಹಾಗಾದಾಗ ಇಲ್ಲಿ ಯೂಸ್ ಮಾಡಿ ಕೊಟ್ಟಿರ್ತಕ್ಕಂಥ ಕ್ವಶನ್ನಲ್ಲಿ ಏನಿದೆ, ಟಿನ್ಮನ್ ರಿವಿಟ್ ಯಾವುದು? ಸೊ ಟಿನ್ಮನ್ ರಿವಿಟ್ ಅಂದರೆ ಯಾವುದು? ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 32. Which tool is used for cutting thin sheet of metal? ಯಾವುದೇ ಒಂದು ಮೆಟಲ್ ಅನ್ನು ನಾವು ಅಂದರೆ ಥಿನ್ ಶೀಟ್ ಮೆಟಲ್ ಅನ್ನು ನಾವು ಕಟಿಂಗ್ ಮಾಡಬೇಕಾದ್ರೆ ಒಂದು ಟೂಲನ್ನು ಯೂಸ್ ಮಾಡ್ತೀವಿ. ಆ ಟೂಲ್ ಹೆಸರು ಏನು ಅಂತ ಕೇಳಿದ್ವಿ. ಸೊ ನಾರ್ಮಲಿ ಥಿನ್ ಆಗಿರ್ತಕ್ಕಂಥ ಮೆಟಲನ್ನು ನಾವು ಕಟ್ ಮಾಡಬೇಕಾದ್ರೆ ಯಾವುದನ್ನು ಸ್ನಿಪ್ ಅಂತ ಯೂಸ್ ಮಾಡ್ತೀವಿ. ಆ ಸ್ನಿಪ್ಪಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನಿಪ್ಪನ್ನು ನಾವು ನೋಡ್ತೀವಿ. ಒಂದು ಸ್ಟ್ರೈಟ್ ಸ್ನಿಪ್ ಅಂತ ಬರುತ್ತೆ, ಇನ್ನೊಂದು ಬೆಂಟ್ ಸ್ನಿಪ್. ಸೊ ಸ್ಟ್ರೈಟ್ ಸ್ನಿಪ್ ಹೇಗಿರುತ್ತೆ? ಯಾವುದು ಸ್ಟ್ರೈಟ್ ಸ್ನಿಪ್ಪನ್ನು ನಾವು ನಾರ್ಮಲಿ ಸ್ಟ್ರೈಟಾಗೆ ನಾವು ಏನನ್ನ ಇದು ಒಂದು ಸ್ನಿಪ್ ಅಂತ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ವಾಟ್ ಸ್ನಿಪ್, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಸೊ ಇದಕ್ಕೆ ನಾವು ಸ್ಟ್ರೈಟ್ ಸ್ನಿಪ್ ಅಂತ ಕರಿತೀವಿ. ಈ ಸ್ಟ್ರೈಟ್ ಸ್ನಿಪ್ಪನ್ನು ನಾವು ನಾರ್ಮಲಿ ಯಾವುದು ರೈಟ್ ಅಂದರೆ ಸ್ಟ್ರೈಟ್ ಆಗಿರ್ತಕ್ಕಂಥ ಲೈನನ್ನು ಡ್ರಾ ಮಾಡಿಬಿಟ್ಟು ಈ ಒಂದು ಲೈನಲ್ಲಿ ನಾವು ಇದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಬೋದು. ಆಗ ನಾವು ಯಾವುದು ಟೂಲನ್ನು ಯೂಸ್ ಮಾಡ್ತೀವಿ? ಸ್ಟ್ರೈಟ್ ಸ್ನಿಪ್ ಅಂತ ಬಳಸ್ತೀವಿ. ಸೊ ಅದೇ ರೀತಿಯೇ ನಾವು ಕರ್ವಾಗಿ ಕಟ್ ಮಾಡ್ಬೋದು ಇದರಲ್ಲೇ. ಹೇಗೆ? ಔಟ್ಸೈಡ್ ಅಂದರೆ ಏನು, ನಾವು ಹೊರಭಾಗದಲ್ಲಿ ನಾವು ಕಟ್ ಮಾಡಬೇಕಾದ್ರೆ ಆಗ ಕೂಡ ನಾವು ಅದನ್ನು ಸ್ಟ್ರೈಟ್ ಸ್ನಿಪ್ಪನ್ನು ಯೂಸ್ ಮಾಡ್ಬೋದು. ಅದೇ ರೀತಿಯೇ ಒಳಭಾಗದಲ್ಲಿ ನಾವು ಕಟ್ ಮಾಡಬೇಕಾದ್ರೆ ಬೆಂಟ್ ಸ್ನಿಪ್ಪನ್ನು ಯೂಸ್ ಮಾಡ್ತೀವಿ. ಹಾಗಾದಾಗ ಇದರಲ್ಲಿ ರೈಟ್ ಆನ್ಸರ್ ಯಾವುದು? ಇದರಲ್ಲಿ ಸ್ಟ್ರೈಟ್ ಸ್ನಿಪ್. ಸೊ ಇದು ಕ್ವಶನ್ ಏನು? ವಿಚ್ ಟೂಲ್ ಈಸ್ ಯೂಸ್ಡ್ ಫಾರ್ ಕಟಿಂಗ್ ಥಿನ್ ಶೀಟ್ಸ್ ಮೆಟಲ್? ಕಟಿಂಗ್ ಪ್ಲೇಯರ್ ಮುಖಾಂತರ ಸಾಧ್ಯ ಇಲ್ಲ. ಸ್ಟ್ರೈಟ್ ಸ್ನಿಪ್, ದಿಸ್ ಇಸ್ ದ ರೈಟ್ ಆನ್ಸರ್. ಫ್ಲಾಟ್ ನೋಸ್ ಪ್ಲೇಯರ್ನ ಯಾವುದೇ ಕಾರಣಕ್ಕೂ ಮಾಡಲಿಕ್ಕಾಗಲ್ಲ, ಚಿಸಲಿಂದ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ. ಸೊ 32ಗೆ ಬಿ ಇಸ್ ದ ರೈಟ್ ಆನ್ಸರ್. 33. Which type of sheet metal is used for manufacturing household utensils? ಇಲ್ಲಿ ಯಾವ ಟೈಪ್ ಆಫ್ ಶೀಟ್ ಮೆಟಲನ್ನು ನಾವು ಮೋಸ್ಟ್ ಆಗಿ ಏನನ್ನು ಹೌಸ್ ಹೋಲ್ಡ್ ಯುಟೆನ್ಸಿಲನ್ನು ನಾವು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಯುಟೆನ್ಸಿಲ್ಸನ್ನು ನಾವು ಯೂಸ್ ಮಾಡಬೇಕಾದ್ರೆ ನಾರ್ಮಲಿ ಅದು ತಿನ್ನಾಗಿರಬೇಕು, ಈಸಿಯಾಗಿ ನಾವು ಬೆಂಡಿಂಗ್ ಮಾಡೋ ಹಾಗಿರಬೇಕು. ಸೊ ಆ ರೀತಿಯಾಗಿರ್ತಕ್ಕಂಥ ಮೆಟಲನ್ನು ಮಾತ್ರ ನಾವು ಯೂಸ್ ಮಾಡ್ತೀವಿ. ಸೊ ನಾರ್ಮಲಿ ಅಲ್ಯೂಮಿನಿಯಂ ಶೀಟನ್ನು ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಯುಟೆನ್ಸಿಲ್ಲು ಹೇಗಿರುತ್ತೆ, ಹೀಗೆ. ಓಕೆ, ಸೊ ಈ ರೀತಿಯ ಒಂದು ಯಾವುದೇ ರೀತಿಯ ಒಂದು ಪ್ಲೇಟನ್ನು ರೆಡಿ ಮಾಡಬೇಕಾದ್ರೆ ಅಥವಾ ರೆಕ್ಟ್ಯಾಂಗಲ್ ಪ್ಲೇಟನ್ನು ರೆಡಿ ಮಾಡಬೇಕಾದ್ರೆ ಆಗ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಅಲ್ಯೂಮಿನಿಯಂ ಶೀಟನ್ನು ನಾರ್ಮಲಿ ಯೂಸ್ ಮಾಡ್ತೀವಿ. ಹಾಗಾದಾಗ 33ಗೆ ಆನ್ಸರ್ ಯಾವುದಾಗಿರುತ್ತೆ? ಟಿನ್ ಪ್ಲೇಟನ್ನು ಯಾವುದೇ ಕಾರಣಕ್ಕೆ ಯೂಸ್ ಮಾಡೋದಿಲ್ಲ. GI ಶೀಟನ್ನು ಕೂಡ ಯೂಸ್ ಮಾಡೋದಿಲ್ಲ. ಕಾಪರ್ ಶೀಟು ಇಟ್ ಈಸ್ ವೆರಿ ಹೈ ಕಾಸ್ಟ್ ಆಗಿರುತ್ತೆ. ಅಲ್ಯೂಮಿನಿಯಂ ಶೀಟನ್ನು ಕೂಡ ನಾವು ನಾರ್ಮಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಕಾಪರನ್ನು ಯೂಸ್ ಮಾಡ್ಬೋದು. GIಯನ್ನು ನಾವು ಕೆಲವೊಂದು ಇದಕ್ಕೆ ಬಳಸ್ತೀವಿ. ನಮ್ಮ ಯಾವುದು ಹೌಸ್ ಹೋಲ್ಡ್ ಯುಟೆನ್ಸಿಲಲ್ಲಿ ನಾವು ನಾರ್ಮಲಿ GIಯನ್ನು ಬಳಸೋದಿಲ್ಲ. ಟಿನ್ ಪ್ಲೇಟನ್ನು ನಾವು ನಾರ್ಮಲಿ ಬಳಸೋದಿಲ್ಲ. ನಾರ್ಮಲಿ ಬಳಸ್ತಕ್ಕಂಥದ್ದು ಯಾವುದು? ಅಲ್ಯೂಮಿನಿಯಂ ಶೀಟ್. ಓಕೆ, ನೆಕ್ಸ್ಟ್ ಕ್ವಶನ್. Next, 34. The example of diamagnetic substance. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸಲ್ಲಿ 3 ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸನ್ನು ನೋಡ್ತೀವಿ. ಒಂದು ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸು,
ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸು, ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಇಲ್ಲಿ ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಇದೆ. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂದರೆ ಇದು ಏನು ಮಾಡುತ್ತೆ ಅಂದರೆ ಇಟ್ ಸ್ಲೈಟ್ಲಿ ರಿಪಲ್ ಬೈ ದ ಫೆರೋಮ್ಯಾಗ್ನೆಟಿಕ್, ಸ್ಲೈಟ್ಲಿ ರಿಪಲ್ ಬೈ ದ ಮ್ಯಾಗ್ನೆಟ್. ಅಂದರೆ ಮ್ಯಾಗ್ನೆಟಿಂದ ಇದು ಏನಾಗುತ್ತೆ ಅಂದರೆ ಸ್ಲೈಟ್ ಆಗಿ ರಿಪಲ್ ಆಗುತ್ತೆ. ಆ ರೀತಿಯ ಒಂದು ಮೆಟೀರಿಯಲ್ಸನ್ನು ನಾವೇನಂತ ಕರಿತೀವಿ, ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಅಲ್ಯೂಮಿನಿಯಂ ಏನಪ್ಪ ಅಂದರೆ ಇದು ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂದರೆ ಏನಾಗುತ್ತೆ ಅಂದರೆ ಇಟ್ ವಿಲ್ ಸ್ಲೈಟ್ಲಿ ಅಟ್ರಾಕ್ಟ್ ಬೈ ದ ಮ್ಯಾಗ್ನೆಟ್. ಹಾಗಾಗಿ ಇದು ಡಯಾಮ್ಯಾಗ್ನೆಟಿಕ್ ಅಲ್ಲ. ಸೊ ಬಿಸ್ಮತ್ ಈಸ್ ಆಲ್ಸೋ ಒನ್ ಆಫ್ ದ ಡಯಾಮ್ಯಾಗ್ನೆಟಿಕ್. ಇದು ಏನು ಮಾಡುತ್ತೆ ಅಂದರೆ ಬಿಸ್ಮತ್ತು ನಾರ್ಮಲಿ ಸ್ಲೈಟ್ಲಿ ರಿಪಲ್ ಬೈ ದ ಮ್ಯಾಗ್ನೆಟ್. ಅಂದರೆ ಮ್ಯಾಗ್ನೆಟಿಂದ ಲೈಟಾಗಿ ಏನಾಗುತ್ತೆ, ಅದು ರಿಪಲ್ ಆಗುತ್ತೆ. ಇದು ಇನ್ನೊಂದು ಯಾವುದು, ಮ್ಯಾಂಗನೀಸು ಕೂಡ ಯಾವುದು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಸು. ಕಾಪರ್ ಈಸ್ ಆಲ್ಸೋ ಒನ್ ಆಫ್ ದ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಹಾಗಾದಾಗ ರೈಟ್ ಆನ್ಸರ್ ಯಾವುದು, 34ಗೆ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ the unit of flux density. B, ಅದೇ ಫ್ಲಕ್ಸ್ ಡೆನ್ಸಿಟಿಯನ್ನು ನಾವು ಏನಂತ ಕರಿತೀವಿ ಅಂದರೆ ಬಿ ಅಂತಕ್ಕಂಥ ಇದರಲ್ಲಿ ಹೇಳ್ತೀವಿ. ಸೊ ಈ ಫ್ಲಕ್ಸ್ ಡೆನ್ಸಿಟಿನ ಯೂನಿಟ್ಟು ಏನು? ಸೊ ಏನು ಹೇಳುತ್ತೆ, ಆಂಪಿಯರ್ ಟರ್ನ್ ಅಂದರೆ ಯಾವುದಿದು, ದಿಸ್ ಈಸ್ ದ MMFನ ಯೂನಿಟ್ ಆಗಿರುತ್ತೆ. MMF ಅಂದ್ರೆ ಏನು, ಮ್ಯಾಗ್ನೆಟೋ ಮೋಟಿವ್ ಫೋರ್ಸ್, ಅದರ ಒಂದು ಯೂನಿಟ್ ಆಗಿರುತ್ತೆ. ಬಿ ಏನಿದೆ, ವೆಬರ್ ಅಂತ ತಕ್ಷಣ ಯಾವುದಿದು, ಫ್ಲಕ್ಸಿನ ಯೂನಿಟ್ ಆಗಿರುತ್ತೆ. ನೆಕ್ಸ್ಟು ವೆಬರ್ ಪರ್ ಮೀಟರ್ ಸ್ಕ್ವೇರ್, ದಿಸ್ ಈಸ್ ದ ರೈಟ್ ಆನ್ಸರ್. ಫ್ಲಕ್ಸ್ ಡೆನ್ಸಿಟಿನ ಯೂನಿಟ್ ಏನಾಗಿರುತ್ತೆ, ವೆಬರ್ ಪರ್ ಮೀಟರ್ ಸ್ಕ್ವೇರ್. ನೆಕ್ಸ್ಟು ಆಂಪಿಯರ್ ಟರ್ನ್ ಪರ್ ವೆಬರ್ ಅಂತ ಇದೆ, ದಿಸ್ ಈಸ್ ದ ರಿಲಕ್ಟೆನ್ಸಿನ ಯೂನಿಟ್. ಹಾಗಾದಾಗ 35ಗೆ ಫ್ಲೆಕ್ಸ್ ಡೆನ್ಸಿಟಿನ ಯೂನಿಟ್ ಏನಾಗಿರುತ್ತೆ, ವೆಬರ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ 26. Which one of the following is the similarity magnetic term to the electrical term of conductance? ಇಲ್ಲಿ ನೋಡಿ, ನಾರ್ಮಲಿ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಮತ್ತು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಬರುತ್ತೆ. ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ಕೆಲವೊಂದು ವರ್ಡನ್ನು ನಾವು ಏನನ್ನ ರಿಲಕ್ಟೆನ್ಸ್ ಅಂತ ಕರಿತೀವಿ, MMF ಅಂತ ಕರಿತೀವಿ. ಓಕೆ, ಪರ್ಮಿಯನ್ಸ್ ಅಂತ ಕರಿತೀವಿ. ಅದೇ ರೀತಿಯೇ ಎಲೆಕ್ಟ್ರಿಕಲಲ್ಲಿ ನಾವು ಯಾವುದನ್ನು ಕಂಡಕ್ಟೆನ್ಸ್, ರೆಸಿಸ್ಟೆನ್ಸ್, EMF ಈ ರೀತಿ ಕರಿತೀವಿ. ಸೊ ಇಲ್ಲಿ ಹೇಳ್ತಕ್ಕಂಥದ್ದೇನು, ಕಂಡಕ್ಟೆನ್ಸನ್ನು ನಾವು ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ ಬಳಸಿದರೆ ಅದೇ ರೀತಿಯೇ ನಾವು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲೆಕ್ಟ್ರಿಕಲ್ ಟರ್ಮು ಯಾವುದನ್ನು ಬಳಸ್ತೀವಿ, ಯಾವುದರಲ್ಲಿ, ಮ್ಯಾಗ್ನೆಟಿಕ್ ಸರ್ಕ್ಯೂಟಲ್ಲಿ. ಸೊ ನಾರ್ಮಲಿ ಎಲೆಕ್ಟ್ರಿಕಲಲ್ಲಿ ಕಂಡಕ್ಟೆನ್ಸ್ ಅಂದರೆ ಏನು, ಇಟ್ ಈಸಿ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್, ತನ್ನ ಮುಖಾಂತರ ಎಲೆಕ್ಟ್ರಿಕ್ ಕರೆಂಟನ್ನು ಅಲೋ ಮಾಡ್ತಕ್ಕಂಥ ಒಂದು ಪ್ರಾಪರ್ಟಿ ಅದಕ್ಕಿರುತ್ತೆ, ಅದಕ್ಕೆ ನಾವು ಕಂಡಕ್ಟೆನ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಆನ್ಸರ್ ಅಂದರೆ ಪರ್ಮಿಯನ್ಸ್ ಅಂತ ಕರಿತೀವಿ. ಪರ್ಮಿಯನ್ಸ್ ಈಸ್ ದ ಒನ್ ಆಫ್ ದ ಆನ್ಸರ್. ಅಂದರೆ 36ಗೆ ಯಾವುದು, ಪರ್ಮಿಯನ್ಸ್. ಯಾವುದೇ ಕಾರಣಕ್ಕೆ ಇದು ಬರೋದಿಲ್ಲ. ರಿಲಕ್ಟೆನ್ಸ್ ಅಂದರೆ ಏನು ಮಾಡುತ್ತೆ, ಇದು ಇಟ್ ಅಪೋಸಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸಸ್ ಅನ್ನು ಇದು ಅಪೋಸ್ ಮಾಡ್ತಕ್ಕಂಥದ್ದು. ಫ್ಲಕ್ಸ್ ಡೆನ್ಸಿಟಿ ಇದು ಕೂಡ ಅಲ್ಲ, ಪರ್ಮಿಯಬಿಲಿಟಿ ಇದು ಕೂಡ ಅಲ್ಲ. ಪರ್ಮಿಯನ್ಸ್ ಅಂದರೆ ಕಂಡಕ್ಟೆನ್ಸ್ಗೆ ಪೂರ್ವಕವಾಗಿರ್ತಕ್ಕಂಥ ಆನ್ಸರು ಕಂಡಕ್ಟೆನ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ವಾಟ್ ಈಸ್ ದ ಯೂನಿಟ್ ಆಫ್ ಪರ್ಮಿಯಬಿಲಿಟಿ? ಪರ್ಮಿಯಬಿಲಿಟಿನ ಯೂನಿಟ್ಟು ಇಲ್ಲಿ ಏನು? ಓಕೆ, ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಆಂಪಿಯರ್ ಟರ್ನ್ ಈಸ್ ದ MMFನ ಯೂನಿಟ್ ಆಗಿರುತ್ತೆ. ವೆಬರ್ ಪರ್ ಮೀಟರ್ ಸ್ಕ್ವೇರ್, ದಿಸ್ ಈಸ್ ಆಲ್ರೆಡಿ ನಮಗೆ ಗೊತ್ತಾಗಿದೆ ಯಾವುದು, ಫ್ಲೆಕ್ಸ್ ಡೆನ್ಸಿಟಿ ಯೂನಿಟ್ಟು. ಪರ್ಮಿಯಬಿಲಿಟಿನ ಯಾವುದೇ ಕಾರಣಕ್ಕೂ ಅದಕ್ಕೆ ಯೂನಿಟ್ ಇರೋದಿಲ್ಲ, ಅದನ್ನು ನಾವು ಇನ್ನು ನಂಬರಲ್ಲಿ ಹೇಳ್ತೀವಿ. ಹಾಗಾದಾಗ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು
ಡಿ ಡಿ ಏನಪ್ಪಾ ಅಂದರೆ ಇದು ಟೆಸ್ಲಾ ಅಂತ ಇದೆ. ಈ ಟೆಸ್ಲಾ ಏನಪ್ಪಾ ಅಂದರೆ ಅನದರ್ ಯೂನಿಟ್ ಆಫ್ ಫ್ಲಕ್ಸ್ ಡೆನ್ಸಿಟಿ. ಹಾಗಾದಾಗ 37ಗೆ ಆನ್ಸರ್ ಯಾವುದಾಗಿರುತ್ತೆ? ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 38th. The formula to find the field intensity, field intensity ಅನ್ನು ನಾವು H ಅಂತ ಕರಿತೀವಿ, of the magnetic field is H is equal to Ni by L ಅಂತ ಕರಿತೀವಿ. Ni is called ಏನಪ್ಪಾ ಅಂದರೆ Ni ನಂಬರ್ ಆಫ್ ಟರ್ನ್ಸ್. ನಂಬರ್ ಆಫ್ ಟರ್ನ್ಸ್ ಅಂದ್ರೆ ಏನು? ಆಂಪಿಯರ್ ಟರ್ನ್ಸ್. ಆಂಪಿಯರ್ ಟರ್ನ್ಸ್ ಈಸ್ ಆಲ್ಸೋ ಒನ್ ಆಫ್ ದ ಯೂನಿಟ್ ಆಫ್ MMF. ಹಾಗಾದಾಗ Ni ಡಿವೈಡೆಡ್ ಬೈ ಎಲ್. ಎಲ್ ಅಂದ್ರೆ ಏನಪ್ಪಾ ಅಂದ್ರೆ ಲೆಂತ್ ಆಫ್ ಕಾಯಿಲ್ ಇನ್ ಮೀಟರ್ ಅಂತ ಕರಿತೀವಿ. ಸೊ ನಾರ್ಮಲಿ ಫ್ಲಕ್ಸ್ ಅದು ಫೀಲ್ಡ್ ಇಂಟೆನ್ಸಿಟಿನ ಕಂಡುಹಿಡಿಯಬೇಕಾದ್ರೆ MMF ಡಿವೈಡೆಡ್ ಬೈ ಲೆಂತ್ ಆಫ್ ದ ಕಾಯಿಲ್ ಇನ್ ಮೀಟರ್ ಅಲ್ಲಿ ಹೇಳಬೇಕಾಗುತ್ತೆ. ಸೊ ಆ ಒಂದು ಆನ್ಸರ್ ಇದೆಯಲ್ಲ ನೋಡೋಣ. ಎ ಏನಿದೆ? H is equal to flux by area of the core. This is not answer. ಇಲ್ಲೇನಿದೆ? ಬಿ H is equal to MMF divided by length of coil in meter. This is called what? Right answer. So ಹಾಗಾಗಿ C is not right answer. H is equal to MMF by reluctance ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಸೊ ಡಿ ಇದೆ H is equal to length of coil in meter divided by MMF. ಸೊ ಹಾಗೆ 38ಗೆ ರೈಟ್ ಆನ್ಸರ್ ಬಿ. ಓಕೆ, ನೆಕ್ಸ್ಟ್ 39. The 1 picofarad, 1 picofarad ಅನ್ನು ನಾವು ಯಾವ ರೀತಿ ಹೇಳ್ತೀವಿ? ಸೊ 1 picofarad ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಮೈಕ್ರೋಫ್ಯಾರಡಿಗೆ 1 picofarad ಈಕ್ವಲೆಂಟ್ ಯಾವುದು? ಸೊ ಇಲ್ಲಿ ನೋಡಿ 1 picofarad ದಟ್ ಈಸ್ ಈಕ್ವಲ್ ಟು 1 ಟ್ರಿಲಿಯನ್ತ್ ಆಫ್ ಫ್ಯಾರಡ್ ಅಂತ ಕರಿತೀವಿ. 1 ಟ್ರಿಲಿಯನ್ತ್ ಅಂತ ಏನಪ್ಪಾ ಅಂದರೆ 10 to the power of -12 ಫ್ಯಾರಡ್ ಅಂತ ಕರಿತೀವಿ. ಇಲ್ಲಿ ಮೈಕ್ರೋ ಫ್ಯಾರಡ್ ಅಲ್ಲಿ ಹೇಳಬೇಕಾಗಿರೋದ್ರಿಂದ ಮತ್ತೆ ನಾವೇನ್ ಮಾಡಬೇಕು? ಅದನ್ನ ಮೈಕ್ರೋ ಫ್ಯಾರಡ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಎ ಇಸ್ ದ ವಾಟ್? 10 to the power of 12 ಮೈಕ್ರೋ ಫ್ಯಾರಡ್. ದಿಸ್ ಈಸ್ ನಾಟ್ ರೈಟ್ ಆನ್ಸರ್. ಇಲ್ಲಿ ಬಿ ಏನಿದೆ? 10 to the power of -9 ಅಂದರೆ ಇದು ಮಾನೋಫ್ಯಾರಡ್. 10 to the power of ಮಾನೋಫ್ಯಾರಡ್ ಮೈಕ್ರೋಫ್ಯಾರಡ್. ಇದೆ ಸಿ ಏನಿದೆ? 10 to the power of -6 ಅಂದರೆ ಏನಿದು? ದಿಸ್ ಈಸ್ ದ ಮೈಕ್ರೋ ಪ್ಲಸ್ ಮೈಕ್ರೋ ಅಂದ್ರೆ ಏನಾಗುತ್ತೆ? ಇಲ್ಲಿ 10 to the power of -12 ಅಂದರೆ ಸಿ ಇಸ್ ದ ರೈಟ್ ಆನ್ಸರ್. 1 picofarad ದಟ್ ಈಸ್ ಈಕ್ವಲ್ ಟು 10 to the power of -6 microfarad. Okay, D is not a right answer. 39ಗೆ ಆನ್ಸರ್ ಏನಾಗಿರುತ್ತೆ? ಸಿ. ನೆಕ್ಸ್ಟ್ 40. What is the standard working of AC phase lighting circuit voltage in India? ನಮ್ಮ ಇಂಡಿಯಾದಲ್ಲಿ ನಾವು ಲೈಟಿಂಗ್ ಸರ್ಕ್ಯೂಟ್ ಅಲ್ಲಿ ಬಳಸ್ತಕ್ಕಂಥ ಸ್ಟ್ಯಾಂಡರ್ಡ್ ವೋಲ್ಟೇಜು ಯಾವುದು? ನಾರ್ಮಲಿ ನಾವು ಇನ್ ಸಿಂಗಲ್ ಫೇಸ್ ಸರ್ಕ್ಯೂಟ್ ಅಲ್ಲಿ ಸ್ಟ್ಯಾಂಡರ್ಡ್ ವೋಲ್ಟೇಜ್ ಎಷ್ಟಪ್ಪ ಅಂದರೆ 220 ವೋಲ್ಟೇಜ್ ಆಗಿರುತ್ತೆ. ಅದೇ ನಾವು 3 ಫೇಸ್ ಅಲ್ಲಿ ನಾವು ಹೇಳಬೇಕಾದ್ರೆ 415 ವೋಲ್ಟೇಜ್ ಆಗಿರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಆನ್ಸರ್ಸ್ ಇದೆ. ಎ ಇಸ್ ದ 220. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. 230 ಕೂಡ ನಾವು ಯೂಸ್ ಮಾಡ್ತೀವಿ, ಆದರೆ ಸ್ಟ್ಯಾಂಡರ್ಡ್ ವರ್ಕಿಂಗ್ ವೋಲ್ಟೇಜ್ ಎಷ್ಟು ಅಂದರೆ 220 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 'The reciprocal
ಆಫ್ ದ ಫ್ರೀಕ್ವೆನ್ಸಿ ಈಸ್ ನೋನ್ ಆಸ್ ದ ರೆಸಿಪ್ರೊಕಲ್ ಆಫ್ ದ ಫ್ರೀಕ್ವೆನ್ಸಿ ಅಂದರೆ 1/r ಅಂತ ಕರಿತೀವಿ. 1/r 1/r ಈಸ್ ಆಲ್ಸೋ ಕಾಲ್ಡ್ ಏನಪ್ಪ ಅಂದರೆ ಟೈಮ್ ಪೀರಿಯಡ್. ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಒಂದು ಸೈಕಲ್ಲಿಗೆ ಎಷ್ಟು ಟೈಮನ್ನು ತಗೊಳ್ಳುತ್ತೆ, ದಟ್ ಈಸ್ ಆಲ್ಸೋ ಕಾಲ್ಡ್ 1/f ಅಂತ ಮೆನ್ಷನ್ ಮಾಡ್ತೀವಿ. 1/f ಈಸ್ ಆಲ್ಸೋ ಕಾಲ್ಡ್ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಅದನ್ನೇ ನಾವು ಏನಂತ ಹೇಳ್ಬೋದು, ರೆಸಿಪ್ರೊಕಲ್ ಆಫ್ ದ ಫ್ರೀಕ್ವೆನ್ಸಿ ಅಂತಲೂ ಕರಿತೀವಿ. ಓಕೆ, ಸೊ ಎ ಈಸ್ ದ ರೈಟ್ ಆನ್ಸರ್. ಬಿ ಏನಿದೆ ಆಂಪ್ಲಿಟ್ಯೂಡ್ ಅಂತ ಇದೆ, ಸಿ ಏನಿದೆ ಟೈಮ್ ಕಾನ್ಸ್ಟೆಂಟ್ ಅಂತ ಇದೆ, ಡಿ ರೆಸೊನಾನ್ಸ್ ಅಂತ ಇದೆ. ಸೊ ಹಾಗಾಗಿ 41ಗೆ ಎ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 42. ಇಫ್ ದ ಇಂಪಿಡೆನ್ಸ್ ಝೆಡ್, ಇಂಪಿಡೆನ್ಸನ್ನು ನಾವು ಝೆಡ್ ಅಂತ ಇದರಲ್ಲಿ ಹೇಳ್ತೀವಿ. ಫಾರ್ಮುಲಾ ಝೆಡ್ಡನ್ನು ಕಂಡುಹಿಡಿಬೇಕಾದ್ರೆ ಒಂದು ಫಾರ್ಮುಲಾ ಝೆಡ್ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್. ವಾಟ್ ಈಸ್ ದ ಪವರ್ ಫ್ಯಾಕ್ಟರ್ ಫಾರ್ಮುಲಾ ಫಾರ್ ದಿಸ್ ಸರ್ಕ್ಯೂಟ್? ಯಾವುದೇ ಒಂದು ಸೀರೀಸ್ ಸರ್ಕ್ಯೂಟಲ್ಲಿ ಅಂದರೆ ಏನು, ಇಂಡಕ್ಟೆನ್ಸ್ ಕೆಪಾಸಿಟೆನ್ಸ್ ಅಥವಾ ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್, ರೆಸಿಸ್ಟೆನ್ಸ್ ಕೆಪಾಸಿಟೆನ್ಸ್ ಅಥವಾ ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್ ಕೆಪಾಸಿಟೆನ್ಸ್, ಈ ಮೂರು ನಾವು ಸೀರೀಸಾಗೆ ಕನೆಕ್ಟ್ ಮಾಡಿದಾಗ ನಾವು ನಾರ್ಮಲಿ ಏನನ್ನು ಝೆಡ್ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್. ಯಾವಾಗ ಇಂಡಕ್ಟೆನ್ಸ್ ಕನೆಕ್ಟ್ ಮಾಡಿದಾಗ ಅದನ್ನು ಆ ಫಾರ್ಮುಲಾ ಯೂಸ್ ಮಾಡ್ತೀವಿ. ಆಗನೂ ಕೂಡ ನಾವು ಯಾವುದು ಪವರ್ ಫ್ಯಾಕ್ಟರ್ನ ಕಂಡುಹಿಡಿಬೇಕಾದ್ರೆ ಯಾವುದು ಪಿ ಎಫ್ ಈಸ್ ಈಕ್ವಲ್ ಟು R/Z ಅಂತ ಕರಿತೀವಿ. ಓಕೆ, ಅದೇ ರೀತಿಯಲ್ಲಿ ನಾವು ಕೆಪಾಸಿಟೆನ್ಸ್ ಕನೆಕ್ಟ್ ಮಾಡಿದಾಗ ಝೆಡ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ XC ಸ್ಕ್ವೇರ್ ಆಗಿರುತ್ತೆ. ಆಗನೂ ಕೂಡ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ, ಪಿ ಎಫ್ ಈಸ್ ಈಕ್ವಲ್ ಟು R/Z. ಅದೇ ರೀತಿಯೇ ಯಾವುದು ಸೀರೀಸು ಅಂದರೆ ಯಾವುದ್ಯಾವುದು ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್ ಕೆಪಾಸಿಟೆನ್ಸ್, ಈ ಮೂರನ್ನು ಕೂಡ ನಾವು ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಏನನ್ನ ಝೆಡ್ಡನ್ನು ಕಂಡುಹಿಡಿಬೇಕಾದ್ರೆ ಯಾವ ಫಾರ್ಮುಲಾ ಇರುತ್ತೆ ಅಲ್ಲಿ, ಝೆಡ್ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ XL ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ XC ಸ್ಕ್ವೇರ್. ಆಗನೂ ಕೂಡ ನಾವು ಯೂಸ್ ಮಾಡ್ತಕ್ಕಂಥ ಪಿ ಎಫ್ ಫಾರ್ಮುಲಾ ಏನಾಗಿರುತ್ತೆ, ಪಿ ಎಫ್ ಈಸ್ ಈಕ್ವಲ್ ಟು R/Z ಆಗಿರುತ್ತೆ. ಹಾಗಾದಾಗ ಇಲ್ಲಿ ನಮಗೆ ಆನ್ಸರ್ ನಿಮಗೆ ಡೈರೆಕ್ಟಾಗಿ ಸಿಕ್ಬಿಟ್ಟಿದೆ. ಯಾವುದು, ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಫ್ ದ ಆರ್ ಎಮ್ ಎಸ್ ವೋಲ್ಟೇಜ್ ಅದನ್ನು ನಾವು ವಿ ಆರ್ ಎಮ್ ಎಸ್ ಅಂತ ಕರಿತೀವಿ. ಸೊ ವಿ ಆರ್ ಎಮ್ ಎಸ್ ಅನ್ನು ನಾವು ಈಸ್ 240 ವೋಲ್ಟೇಜ್ ಇದೆ. ವಿ ಆರ್ ಎಮ್ ಎಸ್ ಎಷ್ಟಿದೆ, 240 ವೋಲ್ಟೇಜ್. ದ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂದರೆ ಏನು, ವಿ ಮ್ಯಾಕ್ಸಿಮಮ್ ಇನ್ ಎ ಸಿ ಸಿಂಗಲ್ ಫೇಸ್ ಸರ್ಕ್ಯೂಟ್. ಅಂದರೆ ಇಲ್ಲಿ ವಿ ಆರ್ ಎಮ್ ಎಸ್ಸು 240 ಇದೆ ಅಂದಾಗ ವಿ ಮ್ಯಾಕ್ಸಿಮಮ್ಮು ಎಷ್ಟಿರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ಆ್ಯಸ್ ಪರ್ ಫಾರ್ಮುಲಾ ಪ್ರಕಾರ ನಾವು ಕಂಡುಹಿಡಿಯೋದನ್ನು ಹೇಗೆ ಅಂತ ಹೇಳ್ತಾ ಇದ್ದೀವಿ. ಹೇಗೆ, ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು is equal to 0.707 into V maximum ಅಂತ ಕರಿತೀವಿ, ವಿ ಮ್ಯಾಕ್ಸ್. ಸೊ ಇಲ್ಲಿ ನಮಗೆ ಆಲ್ರೆಡಿ ಕೊಟ್ಟಿರ್ತಕ್ಕಂಥದ್ದು ಏನು, ವಿ ಆರ್ ಎಮ್ ಎಸ್ ಎಷ್ಟಿದೆ, 240 ವೋಲ್ಟೇಜ್ ಇದೆ. ಎಷ್ಟಿದೆ, 240 ಇದೆ. ಸೊ ಈಗ ನಾವೇನು ಮಾಡಬೇಕು, ಇದು 707 ಇಂಟು ವಿ ಮ್ಯಾಕ್ಸ್. ಸೊ ವಿ ಮ್ಯಾಕ್ಸ್ ಅನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ದೇರ್ಫೋರ್ ವಿ ಮ್ಯಾಕ್ಸ್ ಅನ್ನು ಹೊರಗಡೆ ತಗೊಂಡ್ರೆ ಉಳಿದಿರ್ತಕ್ಕಂಥದ್ದು ಯಾವುದು, ವಿ ಆರ್ ಎಮ್ ಎಸ್ ಅಂದರೆ ಯಾವುದು, 240 ವೋಲ್ಟೇಜ್ ಡಿವೈಡೆಡ್ ಬೈ 0.707 ಮಾಡಿಕೊಂಡಾಗ ನಮಗೆ 339.46 ಆನ್ಸರ್ ಸಿಗುತ್ತೆ. ದಿಸ್ ಈಸ್ ದ ರೈಟ್ ಆನ್ಸರ್. ಈ ಆನ್ಸರಲ್ಲಿ ಇದೆಯೋ ಇಲ್ಲ ಅನ್ನೋದನ್ನು ನೋಡೋಣ. ಯಾವುದು, 339.46. ಓಕೆ,
ಇಲ್ಲಿ ನೋಡಿ ಎ ಎಷ್ಟಿದೆ 389.45 ಇಟ್ ಈಸ್ ನಾಟ್ ರೈಟ್ ಆನ್ಸರ್. ಬಿ 376.76 ಇದೆ, ಇಟ್ ಈಸ್ ನಾಟ್ ಎ ರೈಟ್ ಆನ್ಸರ್. ಸಿ ಎಷ್ಟಿದೆ 339.46, ನಮಗೆ ಬಂದಿರತಕ್ಕಂಥ ಆನ್ಸರ್ ಎಷ್ಟಿದೆ 339.46. ದಿಸ್ ಈಸ್ ಕಾಲ್ಡ್ ವಾಟ್ ವಿ ಮ್ಯಾಕ್ಸಿಮಮ್ ವೋಲ್ಟೇಜ್. ಸೊ ಹಾಗಾದಾಗ 43ನ ಆನ್ಸರು ಸಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ 44. In three-phase star connection, the relationship between the line current IL and phase current IPH is. ನಾರ್ಮಲಿ ನಾವು ಇನ್ ಸ್ಟಾರ್ ಕನೆಕ್ಷನ್ ಏನಾಗಿರುತ್ತೆ ಅಂದರೆ ಲೈನ್ ಕರೆಂಟ್ ಈಸ್ ಈಕ್ವಲ್ ಟು ಫೇಸ್ ಕರೆಂಟ್ ಆಗಿರುತ್ತೆ. ಲೈನ್ ಕರೆಂಟ್ ಈಸ್ ಈಕ್ವಲ್ ಟು ಫೇಸ್ ಕರೆಂಟ್. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಇಲ್ಲಿ. ಸೊ ದಿಸ್ ಈಸ್ ದ ಒನ್ ಕಾಯಿಲ್, this is another coil, this is another coil. Okay, ಈಗ ನಾವು this connection is called star connection ಅಂತ ಕರಿತೀವಿ. ಈ ಸ್ಟಾರ್ ಕನೆಕ್ಷನ್ ಮೋಟಾರ್ ಇದು ಯಾವುದಪ್ಪ ಅಂದರೆ ಇಲ್ಲಿ ಫ್ಲೋ ಆಗ್ತಾ ಕರೆಂಟ್. ಈ ಫ್ಲೋ ಆಗ್ತಕ್ಕಂಥ ಕರೆಂಟನ್ನು ನಾವೇನಂತ ಕರಿತೀವಿ ಅಂದರೆ ಲೈನ್ ಕರೆಂಟ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಲೈನ್ ಕರೆಂಟ್ IL ಅಂತ ಕರಿತೀವಿ. ಇಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟನ್ನು ನಾವು ಏನಂತ ಕರಿತೀವಿ ಅಂದರೆ ಫೇಸ್ ಕರೆಂಟ್ ಅಂತ ಕರಿತೀವಿ. ನೋಡಿ, ಫೇಸ್ ಕರೆಂಟು ಇಲ್ಲಿ ಎಷ್ಟು ಹೋಗುತ್ತೆ ಅಷ್ಟೇ ಕರೆಂಟು ಯಾವುದರಲ್ಲಿ ಲೈನ್ ಕರೆಂಟ್ ಇರುತ್ತೆ. ಹಾಗಾದಾಗ ನಾವು ಇದನ್ನು IL ಈಸ್ ಈಕ್ವಲ್ ಟು IPH ಅಂತ ಕರಿತೀವಿ. ಯಾವುದರಲ್ಲಿ ಇನ್ ಸ್ಟಾರ್ ಕನೆಕ್ಷನ್. ಸೊ ಈ ಒಂದು ಆನ್ಸರ್ ಇದೆಯೋ ಏನಂತ ನೋಡೋಣ. IL ಈಸ್ ಈಕ್ವಲ್ ಟು IPH. ನೋಡಿ ಇಲ್ಲಿ ಎ ಏನಿದೆ IL ಈಸ್ ಈಕ್ವಲ್ ಟು √3 IPH, ಇಟ್ ಈಸ್ ನಾಟ್ ರೈಟ್ ಆನ್ಸರ್. ಬಿ ಏನಿದೆ IL ಈಸ್ ಈಕ್ವಲ್ ಟು IPH. ಸೊ ನಮಗೆ ಆನ್ಸರ್ ಯಾವುದಿದೆ IL ಈಸ್ ಈಕ್ವಲ್ ಟು IPH ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸಿ ಕೂಡ ಅಲ್ಲ, ಡಿ ಕೂಡ ಅಲ್ಲ. ಓಕೆ, ನೆಕ್ಸ್ಟ್ ಒನ್ ಈಸ್ 45. What is the formula to find true power? ಟ್ರೂ ಪವರನ್ನು PT ಅಂತ ಮೆನ್ಷನ್ ಮಾಡಿದ್ದೀವಿ. ಇನ್ 3-phase ಡೆಲ್ಟಾ ಕನೆಕ್ಟೆಡ್ ಸರ್ಕ್ಯೂಟ್ ಟ್ರೂ ಪವರ್ನ ಕಂಡುಹಿಡಿಯಬೇಕಾದ್ರೆ ಯಾವುದರಲ್ಲಿ 3-phase ಡೆಲ್ಟಾ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಅಲ್ಲಿ ಒಂದೇ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಯಾವುದರಲ್ಲಿ ಸ್ಟಾರಲ್ಲೂ ಕೂಡ ಒಂದೇ ಫಾರ್ಮುಲಾ, ಡೆಲ್ಟಾದಲ್ಲೂ ಕೂಡ ಒಂದೇ ಫಾರ್ಮುಲಾ. ಅಂದರೆ ಯಾವುದು PT ಈಸ್ ಈಕ್ವಲ್ ಟು ಅಥವಾ ಟ್ರೂ ಪವರ್ ಈಸ್ ಈಕ್ವಲ್ ಟು √3 VL ಇಂಟು IL ಇಂಟು cos theta. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಯಾವುದರಲ್ಲಿ ಸ್ಟಾರಲ್ಲಾದರೂ ಅಷ್ಟೇ, ಡೆಲ್ಟಾದಲ್ಲೂ ಅಷ್ಟೇ. ಹಾಗೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗೋದಿಲ್ಲ. ಆನ್ಸರ್ ಇದೆಯಾ ಅಂತ ನೋಡೋಣ. ಎ PT ಏನಿದೆ 3 ಇಂಟು VL ಇಂಟು IL ಇಂಟು cos theta, ಇಟ್ ಈಸ್ ನಾಟ್ ಎ ರೈಟ್ ಆನ್ಸರ್. B PT is equal to √3 VPH IPH into cos theta. This is not a right answer. PT is equal to √3 VL into IL into cos theta. This is the right answer. So ಇದು ಯಾವುದು PT is equal to 3 into PH into IPH into sin. It is not a right answer. ಅಂದರೆ 45th ಆನ್ಸರು ಸಿ. Next 46th. The thickness of the plate earth electrode made of copper shall be not less than ಅಂತ ಹೇಳಿದಾನೆ. ಅಂದರೆ ಏನಪ್ಪ ಅಂದರೆ ನಾರ್ಮಲಿ ಅರ್ಥಿಂಗನ್ನು ಮಾಡಬೇಕಾದ್ರೆ ನಾವು ಎರಡು ರೀತಿಯ ಒಂದು ಅರ್ಥಿಂಗನ್ನು ಮಾಡ್ತೀವಿ. ಒಂದು ಪ್ಲೇಟ್ ಅರ್ಥಿಂಗ್ ಅಂತ ಮಾಡ್ತೀವಿ, ಇನ್ನೊಂದು ಯಾವುದು ಪೈಪ್ ಅರ್ಥಿಂಗ್ ಮಾಡ್ತೀವಿ. ಈ ಪೈಪ್ ಅರ್ಥಿಂಗು ಮತ್ತು ಪ್ಲೇಟ್ ಅರ್ಥಿಂಗಲ್ಲಿ ಇದೇ ರೀತಿ ಡೈಮೆನ್ಷನ್ ಇರಬೇಕು ಅಂತ ಹೇಳೋದು. ಇಲ್ಲೇನು ಹೇಳಿದ್ದಾನೆ ಅವನು, ಥಿಕ್ನೆಸ್ ಆಫ್ ದ ಪ್ಲೇಟ್ ಎಲೆಕ್ಟ್ರೋಡ್ ಎಷ್ಟಿರಬೇಕು ಮಿನಿಮಮ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಇದು ಒಂದು
ಇದು ಒಂದು ಅರ್ತ್ ಪ್ಲೇಟು. ಈ ಅರ್ತ್ ಪ್ಲೇಟಿನ ಒಂದು ಥಿಕ್ನೆಸ್ಸು ಎಷ್ಟಿರಬೇಕು ಅಂತ ಹೇಳಿರ್ತಕ್ಕಂಥದ್ದು. ಅರ್ತ್ ಪ್ಲೇಟಿನ ಥಿಕ್ನೆಸ್ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಥಿಕ್ನೆಸ್ಸು ನಾರ್ಮಲಿ 3.15 ಇರಬೇಕು. 3.15 ಏನು ಇರಬೇಕು. ಯಾವುದಿದು ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಎ ಎಷ್ಟಿದೆ? 3 ಇದೆ. ಇಟ್ ಇಸ್ ನಾಟ್ ರೈಟ್ ಆನ್ಸರ್. ಬಿ ಎಷ್ಟಿದೆ? 3.15. ದಿಸ್ ಈಸ್ ದ ರೈಟ್ ಆನ್ಸರ್. ಅನದರ್ ಸಿ ನಾಟ್ ರೈಟ್ ಆನ್ಸರ್. ಡಿ is also not right answer. Okay, next 47th. The earth electrode resistance can be reduced to an acceptable value by. ಇದು ನಾರ್ಮಲಿ ನೋಡಿ, ಈ ಅರ್ಥಿಂಗನ್ನು ಮಾಡಬೇಕಾದ್ರೆ ಆಸ್ ಫಾರ್ ಆಸ್ ಅರ್ತ್ ರೆಸಿಸ್ಟೆನ್ಸ್ ಮಸ್ಟ್ ಬಿ ಲೋ ಆಗಿರಬೇಕು ಅಂತ ಹೇಳ್ತೀವಿ. ಸೊ ಲೋ ಮಾಡಬೇಕಾದ್ರೆ ನಾವು ಎರಡು ರೀತಿಯಿಂದ ಮಾಡ್ಬೋದು. ಸೊ ಲೋ ಅಂದರೆ ಏನು? ನಾರ್ಮಲಿ ನಾವು ಸೈಜನ್ನು ಜಾಸ್ತಿ ಮಾಡ್ತಾ ಹೋದಂಗೂ ಕೂಡ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಆದರೆ ನಮಗೆ ಬೇಕಾದಷ್ಟು ನಮಗೆ ಸಿಗೋದಿಲ್ಲ. ನಮಗೆ ಬೇಕಾದಷ್ಟು ನಾವು ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಬೇಕಾದ್ರೆ ಓನ್ಲಿ ನಾವು ಏನನ್ನ ಅರ್ತ್ ಪ್ಲೇಟ್ಗಳನ್ನು ಅಥವಾ ಅರ್ಥಿಂಗ್ ಸಿಸ್ಟಮನ್ನು ನಾವೇನು ಮಾಡಬೇಕು? ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಬೇಕು. ಸೊ ಪ್ಯಾರಲ್ ಕನೆಕ್ಟ್ ಮಾಡೋದನ್ನು ಹೇಳ್ತಾ ಇದ್ದೇನೆ ನೋಡಿ. ಸೊ ಜಸ್ಟ್ ಎಕ್ಸಾಂಪಲ್ಲು, ಇದು ಒಂದು ಪ್ಲೇಟ್ ಅರ್ಥಿಂಗು. ಈ ಪ್ಲೇಟ್ ಅರ್ಥಿಂಗನ್ನು ಇಲ್ಲೊಂದು ಬಳಸಿದ್ದೀವಿ. ಸೊ ಈ ಪ್ಲೇಟ್ ಅರ್ಥಿಂಗನ್ನು ಒಂದು ಪ್ಲೇಸಲ್ಲಿ ಹಾಕಿದ್ದೀವಿ. ಓಕೆ, ದಿಸ್ ಈಸ್ ದ ಗ್ರೌಂಡ್ ಲೆವೆಲ್. ದಿಸ್ ಈಸ್ ದ ಪ್ಲೇಟ್ ಅರ್ಥಿಂಗ್. ಇದರ ಪಕ್ಕದಲ್ಲೇ ನಾವು ಹಾಕಬಾರ್ದು, ಸ್ವಲ್ಪ ಡಿಸ್ಟೆನ್ಸನ್ನು ಬಿಟ್ಟು ಏನು ಮಾಡಬೇಕಾಗುತ್ತೆ? ಈ ಪ್ಲೇಟ್ ಅರ್ಥಿಂಗನ್ನು ಮೌಂಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾವು ಪ್ಲೇಟ್ ಅರ್ಥಿಂಗನ್ನು ಹಾಕ್ತೀವಿ. ದಿಸ್ ಈಸ್ ದ ಗ್ರೌಂಡ್. ಇಲ್ಲಿ ನೋಡಿ, ಈ ಎರಡೂ ಪ್ಲೇಟ್ ಅರ್ಥಿಂಗನ್ನು ನಾವು ಕನೆಕ್ಟ್ ಮಾಡ್ಕೋಬೇಕಾದ್ರೆ ಈ ಕನೆಕ್ಷನ್ಸನ್ನು ಮಾಡಬೇಕು. ಸೊ ದಿಸ್ ಈಸ್ ಕಾಲ್ಡ್ ಏನಪ್ಪ ಅಂದರೆ ಪ್ಯಾರಲ್ ಕನೆಕ್ಟ್ ಮಾಡ್ತೀವಿ. ಸೊ ಪ್ಯಾರಲ್ ಕನೆಕ್ಟ್ ಮಾಡೋದ್ರಿಂದ ನಮಗೆ ಗೊತ್ತಿದೆ ಏನು? ರೆಸಿಸ್ಟೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಒಂದನ್ನು ಅರ್ಥಿಂಗನ್ನು ಮಾಡಿದಾಗ 2 ಓಮ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ 2 ಓಮ್ ಇದೆ ಅಂದಾಗ ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ? 1 ಓಮ್ ಆಗುತ್ತೆ. ಓಕೆ, ಯಾವಾಗ ಪ್ಯಾರಲಲ್ ಕನೆಕ್ಟ್ ಮಾಡ್ತಾ ಹೋದಂಗೆ. ಸೊ ಹಾಗಾಗಿ ಅರ್ತ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡಬೇಕಾದ್ರೆ ಏನು ಮಾಡ್ಬೋದು? ಇಲ್ಲಿ ಪ್ಯಾರಲಿಂಗ್ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಏನಿದೆ ನೋಡಿ, ಇನ್ಕ್ರೀಸಿಂಗ್ ದ ಸೈಜ್ ಆಫ್ ಅರ್ತ್ ಎಲೆಕ್ಟ್ರೋಡ್. ಇದನ್ನು ಮಾಡೋದ್ರಿಂದ ಕಡಿಮೆ ಆಗುತ್ತೆ, ಆದರೆ ನಮ್ಮ ಲೆವೆಲಲ್ಲಿ ಕಡಿಮೆ ಆಗೋದಿಲ್ಲ. ನೆಕ್ಸ್ಟ್ ಬಿ ಏನಿದೆ? ಡಿಕ್ರೀಸಿಂಗ್ ದ ಸೈಜ್ ಆಫ್ ಅರ್ತ್ ಎಲೆಕ್ಟ್ರೋಡ್. ಅರ್ತ್ ಎಲೆಕ್ಟ್ರೋಡನ್ನು ನಾವು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇಟ್ ಇಸ್ ನಾಟ್ ರೈಟ್ ಆನ್ಸರ್. ಪ್ರೊವೈಡಿಂಗ್ ಗಾರ್ಡ್ ಫಾರ್ ಅರ್ತ್ ಎಲೆಕ್ಟ್ರೋಡ್. ಅರ್ತ್ ಎಲೆಕ್ಟ್ರೋಡಿಗೆ ನಾವು ಗಾರ್ಡನ್ನು ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ರೆಸಿಸ್ಟೆನ್ಸ್ ಕಡಿಮೆ ಆಗೋದಿಲ್ಲ. ನೆಕ್ಸ್ಟ್, ಕನೆಕ್ಟಿಂಗ್ ಎ ನಂಬರ್ ಆಫ್ ಅರ್ತ್ ಎಲೆಕ್ಟ್ರೋಡ್ಸ್ ಇನ್ ಪ್ಯಾರಲಲ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಏನನ್ನ, ಅರ್ತ್ ಎಲೆಕ್ಟ್ರೋಡ್ಗಳನ್ನು ನಾವು ಈ ರೀತಿ ಪ್ಯಾರಲಿಂಗ್ ಕನೆಕ್ಟ್ ಮಾಡಿದಾಗ ರೆಸಿಸ್ಟೆನ್ಸ್ ಏನಾಯಿತು? ಕಡಿಮೆ ಆಯಿತು. ಹಾಗಾಗಿ ನಾವು ಏನನ್ನು ಮಾಡ್ಬೋದು? ಪ್ಯಾರಲಿಂಗ್ ಮಾಡಬೇಕು. ಹಾಗಾದಾಗ 47ಗೆ ಆನ್ಸರು ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, the barrier potential of germanium substance. ಸೊ ನಾರ್ಮಲಿ ಈ ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತಕ್ಕಂಥದ್ದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ಒಂದು ಪಿ ಎನ್ ಜಂಕ್ಷನ್ ಅಂತ ತಿಳ್ಕೊಳ್ಳೋಣ. ದಿಸ್ ಇಸ್ ದ ಪಿ ಎನ್ ಜಂಕ್ಷನ್. ಈ ಪಿ ಎನ್ ಜಂಕ್ಷನ್ನಲ್ಲಿ ಇಲ್ಲಿ ನಿಯರೆಸ್ಟ್ ದ ಜಂಕ್ಷನ್, ಒನ್ ಆಫ್ ದ diffusion potential difference is produced in between the ಪಿ ಆ್ಯಂಡ್ ಜಂಕ್ಷನ್. ದಟ್ ಪಿ ಎನ್ ಜಂಕ್ಷನ್ ಅಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಡಿಫ್ಯೂಷನ್ ವೋಲ್ಟೇಜನ್ನು ನಾವು ಏನಂತ ಕರಿತೀವಿ ಅಂದರೆ ಬ್ಯಾರಿಯರ್ ವೋಲ್ಟೇಜ್ ಅಂತ ಕರಿತೀವಿ. ಏನು ಹೇಳಿ?
ಬ್ಯಾರಿಯರ್ ವೋಲ್ಟೇಜ್. ಈ ಬ್ಯಾರಿಯರ್ ವೋಲ್ಟೇಜ್ ನಾರ್ಮಲಿ ಸಿಲಿಕಾನಲ್ಲಿ ಒಂದು ರೀತಿ ಇರುತ್ತೆ, ಸಿಲಿಕಾನಲ್ಲಿ ಒಂದು ರೀತಿಯ ಒಂದು ವೋಲ್ಟೇಜ್ ಪ್ರೊಡ್ಯೂಸ್ ಆಗಿರುತ್ತೆ. ಅದೇ ರೀತಿಯೇ ಜರ್ಮೇನಿಯಮ್ಮಲ್ಲೂ ಕೂಡ ಒಂದು ರೀತಿ ವೋಲ್ಟೇಜು ಡೆವಲಪ್ ಆಗಿರುತ್ತೆ. ಓಕೆ, ಸೊ ನಾರ್ಮಲಿ ನಾವು ಸಿಲಿಕಾನಲ್ಲಿ 0.7 ವೋಲ್ಟೇಜ್ ಪ್ರೊಡ್ಯೂಸ್ ಆಯಿತು ಅಂದರೆ ಜರ್ಮೇನಿಯಮಲ್ಲಿ ಏನಪ್ಪ ಅಂದರೆ 0.3 ವೋಲ್ಟೇಜ್ ಪ್ರೊಡ್ಯೂಸ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡೋಣ. ಎ ಎಷ್ಟಿದೆ? 0.7 ವೋಲ್ಟೇಜ್. ದಿಸ್ ಈಸ್ ಯಾವುದ್ರದ್ದು? ಸಿಲಿಕಾನಿಂದು. ಬಿ ಎಷ್ಟಿದೆ? 0.5. ಇಟ್ ಈಸ್ ನಾಟ್ ಎ ರೈಟ್ ಆನ್ಸರ್. ಸಿ ಎಷ್ಟಿದೆ? 0.3 ವೋಲ್ಟ್ಸ್ ಇದೆ. ದಿಸ್ ಈಸ್ ದ ಜರ್ಮೇನಿಯಮಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಯಾವುದು? ಬ್ಯಾರಿಯರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಡಿ ಇಸ್ ನಾಟ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. If the input AC voltage of half-wave rectifier is 12 volts, input AC voltage ಎಷ್ಟಿದೆ ಅಂತ ಹೇಳ್ತಾರ? half-wave rectifier ಅಲ್ಲಿ 12 volts ಇದೆ ಅಂತೆ. then the output DC voltage will be ಎಷ್ಟಾಗುತ್ತೆ? ಒಂದು ಎಕ್ಸಾಂಪಲ್ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಇನ್ನು half-wave rectifier ಅಂದ ತಕ್ಷಣ ಯಾವ ರೀತಿ ಇರುತ್ತೆ? ದಿಸ್ ಈಸ್ ದ ಒನ್ ಆಫ್ ದ ಟ್ರಾನ್ಸ್ಫಾರ್ಮರ್. ಈ ಟ್ರಾನ್ಸ್ಫಾರ್ಮಿನ ಇಲ್ಲಿ ನಾವು 220ನ ವೋಲ್ಟೇಜ್ ಕೊಟ್ಟಿದ್ದೀವಿ. ಔಟ್ಪುಟ್ಟಲ್ಲಿ ಒಂದು ಡಯೋಡನ್ನು ಕನೆಕ್ಟ್ ಮಾಡ್ತೀವಿ. ದಿಸ್ ಈಸ್ ದ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಯೋಡ್. ಓಕೆ, ಸೊ ಇದರ ಇಲ್ಲಿ ಸಿಗ್ತಕ್ಕಂಥದ್ದು ಯಾವುದು? ವಿ ಎ ಸಿ ವೋಲ್ಟೇಜ್. ಇಲ್ಲಿ ಸಿಗ್ತಕ್ಕಂಥ ವೋಲ್ಟೇಜ್ ಯಾವುದು? ಇದು ವಿ ಡಿ ಸಿ. ಓಕೆ, ವಿ ಡಿ ಸಿ ವೋಲ್ಟೇಜ್. ಇಲ್ಲಿ ನಾವು ಇಲ್ಲಿ ಎಷ್ಟು ವೋಲ್ಟೇಜ್ ಅಂತ ಹೇಳಿರ್ತಕ್ಕಂಥ ವೋಲ್ಟೇಜ್ ಎಷ್ಟಿದೆ? 12 ವೋಲ್ಟೇಜು. ದಿಸ್ ಈಸ್ ನಾವು ಏನಂತ ಕರಿತೀವಿ ಅಂದರೆ ವಿ ಆರ್ ಎಮ್ ಎಸ್ ಅಂತ ಕರಿತೀವಿ. ವಿ ಆರ್ ಎಮ್ ಎಸ್. ಈ ವಿ ಆರ್ ಎಮ್ ಎಸ್ ಎಷ್ಟಿದೆ? 12 ವೋಲ್ಟೇಜ್ ಇದೆ. 12 ವೋಲ್ಟೇಜ್. 12 ವೋಲ್ಟೇಜ್ ಇಲ್ಲಿ ನಾವು ಕೊಟ್ಟಿವಿ ಅಂದರೆ ವಿ ಡಿ ಸಿಯಲ್ಲಿ ಎಷ್ಟು ವೋಲ್ಟೇಜ್ ಸಿಗುತ್ತೆ? ಸೊ ವಿ ಡಿ ಸಿಯನ್ನು ನಾವು ಕಂಡುಹಿಡಿಬೇಕಾದ್ರೆ ಹಾಫ್ ವೇವ್ ರೆಕ್ಟಿಫೈರಲ್ಲಿ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ವಿ ಡಿ ಸಿ ಈಸ್ ಈಕ್ವಲ್ ಟು ಏನು ಹೇಳಿ? ವಿ ಡಿ ಸಿ ಈಸ್ ಈಕ್ವಲ್ ಟು 0.45 ವಿ ಆರ್ ಎಮ್ ಎಸ್ ಅಂತ ಕರಿತೀವಿ. 0.45 ಯಾಕೋಸ್ಕರ ಹಾಕ್ಕೋಬೇಕು ಅಂದರೆ ಇದು ಹಾಫ್ ವೇವ್ ಆಗಿರೋದ್ರಿಂದ ನಾವು 0.45 ಅಂತ ಹಾಕ್ಕೊಂತೀವಿ. ಅದೇ ಫುಲ್ ವೇವ್ ರೆಕ್ಟಿಫೈರ್ ಇದ್ದಾಗ 0.9 ಅಂತ ತಗೋಬೇಕಾಗುತ್ತೆ. ಸೊ 0.45 ಇಂಟು ವಿ ಆರ್ ಎಮ್ ಎಸ್ ಎಷ್ಟಿದೆ? 12. ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ವೋಲ್ಟೇಜ್ ಸಿಗುತ್ತೆ 5.4 ವೋಲ್ಟೇಜ್ ಸಿಗುತ್ತೆ. ದಿಸ್ ಈಸ್ ದ ವಾಟ್ ರೈಟ್ ಆನ್ಸರ್. ಓಕೆ, ಆ ಒಂದು ವೋಲ್ಟೇಜ್ ಇದೆಯಿಲ್ಲ ಅಂತ ನೋಡೋಣ. ನೋಡಿ, ಎ ವೋಲ್ಟೇಜ್ ಎಷ್ಟಿದೆ? 12 ವೋಲ್ಟ್ಸ್ ಇದೆ. ಬಿ ಎಷ್ಟಿದೆ? 6. ಸಿ ಎಷ್ಟಿದೆ? 5.4. ದಿಸ್ ಈಸ್ ದ ರೈಟ್ ಆನ್ಸರ್. ಡಿ ಎಷ್ಟಿದೆ? 4.5. ಹಾಗಾದಾಗ 49ಗೆ ಆನ್ಸರ್ ಎಷ್ಟು? 5.4 ವೋಲ್ಟ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. 50. How many electrons are there in the outermost orbit of silicon atom? ಇಲ್ಲಿ ನಾವು ಆಟಮ್ ಸ್ಟ್ರಕ್ಚರ್ ಇರುತ್ತೆ. ಆ ಆಟಮಿಕ್ ಸ್ಟ್ರಕ್ಚರಲ್ಲಿ ಸಿಲಿಕಾನ್ ಆಟಮ್ ಅಂತ ಇದೆ. ಈ ಸಿಲಿಕಾನ್ ಆಟಮಲ್ಲಿ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ರಿವಾಲ್ವಿಂಗ್ ಆಗ್ತಾ ಇರುತ್ತೆ? ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ಲು. ಇದು ಯಾವುದಿದು? ಸಿಲಿಕಾನ್ ಆಟಮ್. ಯಾವುದಿದು? ಸಿಲಿಕಾನ್ ಆಟಮ್. ಸಿಲಿಕಾನ್ ಆಟಮಲ್ಲಿ ಟೋಟಲಿ 13 ಎಲೆಕ್ಟ್ರಾನ್ಸ್ ಕೂಡ ಏನಾಗುತ್ತೆ? ಅದು ರಿವಾಲ್ವಿಂಗ್ 14 ಎಲೆಕ್ಟ್ರಾನ್ಸ್ ಕೂಡ ಏನಾಗುತ್ತೆ? ರಿವಾಲ್ವಿಂಗ್ ಆಗ್ತಾ ಇರುತ್ತೆ. ಫಸ್ಟ್ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗಿದ್ರೆ ಸೆಕೆಂಡ್ ಆರ್ಬಿಟಲ್ಲಿ 8 ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಾ ಇರುತ್ತೆ. 1 2 3 4 5 6 7 8. ಸೊ 8 + 2 10 ಆಯಿತು. ಸೊ ಉಳಿದಿರತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಏನಾಗುತ್ತೆ? ದಿಸ್ ಇಸ್ ದ ಔಟರ್ ಮೋಸ್ಟ್ ಆರ್ಬಿಟ್. ಈ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ನಾರ್ಮಲಿ 4 ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಹಾಗಾದಾಗ ಸಿಲಿಕಾನ್ ಆಟಮಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ಟು
ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ರೊಟೇಟ್ ಆಗುತ್ತೆ ಅಂದರೆ 4. ಸೊ ಎ ಎಷ್ಟಿದೆ 3, ಬಿ ಎಷ್ಟಿದೆ 4. ಹಾಗಾದಾಗ ಬಿ ಇಸ್ ದ ರೈಟ್ ಆನ್ಸರ್. 1 2 3 4. ಓಕೆ. ಸಿ ಎಷ್ಟಿದೆ 5, ಡಿ ಎಷ್ಟಿದೆ 14. ಹಾಗಾದಾಗ 50ಗೆ ಯಾವುದು ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ಇಷ್ಟು ಏನಪ್ಪ ಅಂದರೆ 2016 ಕ್ವಶನ್ ಪೇಪರ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕ್ವಶನ್ ಪೇಪರನ್ನು ನಾವು ಸಾಲ್ವ್ ಮಾಡೋಣ. ಓಕೆ. ಥ್ಯಾಂಕ್ ಯು.